ಪುರಾಣ ಪಯಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಭಗವಾನ್ ಶಿವ ಮತ್ತು ಶ್ರೀಕೃಷ್ಣ ಪರಮಾತ್ಮನ ನಡುವೆ ನಡೆದ ಭಯಂಕರ ಯುದ್ಧದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಭಗವಾನ್ ಶಿವ ಮತ್ತು ಶ್ರೀಕೃಷ್ಣನ ನಡುವೆ ಯುದ್ಧಕ್ಕೆ ಕಾರಣನಾಗುವವನು ಒಬ್ಬ ರಾಕ್ಷಸ. ಅವನ ಹೆಸರು ರಾಜ ಬಾಣಾಸುರ. ಬಾಲ್ಯದಿಂದಲೂ ಅವನು ಮಹಾನ್ ಶಿವಭಕ್ತ. ಬಾಣಾಸುರನು ಶಿವನನ್ನು ಒಲಿಸಿಕೊಳ್ಳಲು ಅನೇಕ ವರ್ಷಗಳವರೆಗೆ ತಪಸ್ಸನ್ನು ಮಾಡಿದನು. ಬಾಣಾಸುರನ ತಪಸ್ಸಿಗೆ ಮೆಚ್ಚಿದ ಶಿವದೇವರು ಈತನೆದುರು ಪ್ರತ್ಯಕ್ಷರಾದರು. ಶಿವನು ಪ್ರತ್ಯಕ್ಷನಾಗಿ ಬಾಣಾಸುರನಿಗೆ ಏನು ಹೊರಬೇಕೆಂದು ಕೇಳಿದಾಗ ಬಾಣಾಸುರನು ತನಗೆ 1000 ಶಕ್ತಿಶಾಲಿ ತೋಳುಗಳನ್ನು ಕರುಣಿಸಬೇಕು ಮತ್ತು ತನಗೆ ತೊಂದರೆಯಾದಾಗ ಬಂದು ರಕ್ಷಣೆ ನೀಡಬೇಕು ಎಂದು ಹೊರ ಕೇಳಿದನು. ಶಿವನು ಬಾಣಾಸುರನಿಗೆ ಬಾಣಾಸುರ ಕೇಳಿದ ವರವನ್ನು ಕರುಣಿಸಿದನು. ಈ 1000 ತೋಳುಗಳು ಬಾಣಾಸುರನನ್ನು ಶಕ್ತಿಶಾಲಿಯನ್ನಾಗಿ ಮಾಡಿತ್ತು. ಬಾಣಾಸುರ ವರಬಲದಿಂದ ಕೊಬ್ಬಿದ ಅಹಂಕಾರ ಮೇರೆ ಮೀರಿತು. ದೇವಲೋಕವನ್ನು ವಶಪಡಿಸಿಕೊಂಡ. ದೇವತೆಗಳೆಲ್ಲ ನೊಂದರು. ಇದೇ ವೇಳೆ ಬಾಣಾಸುರನಿಗೆ ಒಬ್ಬಳು ಮಗಳಿದ್ದಳು. ಅವಳ ಹೆಸರು ಉಷಾ. ಜಗತ್ತಿನಲ್ಲೇ ಅತ್ಯಂತ ಚೆಲುವೆ. ಅವಳಿಗೆ ಪ್ರತಿದಿನವೂ ಒಂದು ಕನಸು ಬೀಳುತ್ತಿತ್ತು. ಆ ಕನಸಿನಲ್ಲಿ ಒಬ್ಬ ರಾಜಕುಮಾರ ಅತ್ಯಂತ ಚೆಲುವ, ಅವನನ್ನೇ ಮದುವೆಯಾಗಬೇಕು ಎಂಬ ಆಸೆ ಉಷಾಗೆ. ಅವಳು ತನ್ನ ಸಖಿ ಚಿತ್ರಲೇಖೆಗೆ ಆ ರಾಜಕುಮಾರನ ಚಿತ್ರ ಬಿಡಿಸಲು ಹೇಳಿದಳು. ಸಖಿಯು ಉಷೆ ನೀಡಿದ ಲಕ್ಷಣಗಳನ್ನು ಅನುಸರಿಸಿ ಚಿತ್ರ ಬಿಡಿಸಿದಳು. ಉಷೆ ಸಖಿ ಬಿಡಿಸಿದ್ದು ಶ್ರೀಕೃಷ್ಣನ ಮೊಮ್ಮಗ ಪ್ರದ್ಯುಮ್ನನ ಮಗ ಅನಿರುದ್ಧನ ಚಿತ್ರವನ್ನು ನೋಡಿ ಉಷೆಯು ಇವನೇ ಆ ರಾಜಕುಮಾರ ಎಂದು ಹೇಳಿದಳು. ಚಿತ್ರಲೇಖೆ ರಾಕ್ಷಸರ ಸಕಲ ಮಾಯಾವಿದ್ಯೆಗಳನ್ನು ಬಲ್ಲವಳಾಗಿದ್ದಳು. ಉಷೆಯ ಆದೇಶದಂತೆ ಚಿತ್ರಲೇಖೆ ತನ್ನ ಮಾಯಾವಿದ್ಯೆಯನ್ನು ಬಳಸಿ ಮಾಯವಾಗಿ ಸಾಗಿ ದ್ವಾರಕೆಗೆ ಹೋಗಿ ಅನಿರುದ್ಧನ ಅಂತಃಪುರದಿಂದ ಅವನನ್ನು ಮಂಚ ಸಮೇತ ಎತ್ತಿಕೊಂಡು ಬಂದು ಉಷೆಯ ಅಂತಃಪುರದಲ್ಲಿ ಇಳಿಸಿದಳು. ಅನಿರುದ್ಧ ಎಚ್ಚರವಾಗಿ ನೋಡಿದಾಗ ತಾನು ಬೇರೊಂದು ಅಂತಃಪುರದಲ್ಲಿದ್ದೇನೆ. ಪಕ್ಕದಲ್ಲಿ ಸುಂದರಿ ಉಷಾ. ಮೊದಲ ನೋಟದಲ್ಲಿ ಅನಿರುದ್ಧನಿಗೂ ಸಹ ಪ್ರೇಮಾಂಕುರವಾಯಿತು. ಇಬ್ಬರು ಪರಿಚಯ ಮಾಡಿಕೊಂಡರು. ಇಬ್ಬರು ಸಹ ಅಂತಃಪುರದಲ್ಲೇ ಉಳಿದರು. ಇದು ಹೇಗೂ ಉಷೆಯ ತಂದೆ ಬಾಣಾಸುರನಿಗೆ ಗೊತ್ತಾಯಿತು. ಅವನು ಸಿಟ್ಟಿನಿಂದ ಅನಿರುದ್ಧನನ್ನು ಎಳೆದುಕೊಂಡು ಹೋಗಿ ಜೈಲಿಗೆ ಹಾಕಿದ. ಸುತ್ತ 1000 ಸರ್ಪಗಳು ಪರಾಗದಂತೆ ದಿಗ್ಬಂಧನ ಹಾಕಿದ. ಅನಿರುದ್ಧನನ್ನು ಬಂಧಿಸಿದ ಸುದ್ದಿ ದ್ವಾರಕೆಗೆ ಮುಟ್ಟಿತು. ಶ್ರೀಕೃಷ್ಣ ಬಲರಾಮರು ಮೊಮ್ಮಗ ಅನಿರುದ್ಧನನ್ನು ಬಿಡಿಸಲು ಸೈನ್ಯದ ಸಮೇತ ಬಾಣಾಸುರನನ್ನು ಎದುರಿಸಲು ಬಂದರು. ಯುದ್ಧದಲ್ಲಿ ಕೃಷ್ಣನ ನಾರಾಯಣಿ ಸೈನ್ಯ ಒಂದು ಕಡೆ ಮತ್ತು ಬಾಣಾಸುರನ ಸೈನ್ಯವು ಇನ್ನೊಂದು ಕಡೆ ಇತ್ತು. ಗರುಡನ ಮೇಲೆ ಸವಾರಿ ಮಾಡುವ ಮೂಲಕ ಶ್ರೀಕೃಷ್ಣ ಬಲರಾಮ ಮತ್ತು ಪ್ರದ್ಯುಮ್ನರು ಬಾಣಾಸುರನ ಸೈನ್ಯವನ್ನು ನಾಶ ಮಾಡುತ್ತಿದ್ದರು. ಬಾಣಾಸುರನ ಸೈನ್ಯವು ಸೋಲಿನತ್ತ ಮುಖ ಮಾಡಿತ್ತು. ಹೀಗೆ ಮುಂದುವರೆದರೆ ತನ್ನ ಸೈನ್ಯದ ಸೋಲು ಖಚಿತವೆಂದು ತಿಳಿದ ಬಾಣಾಸುರ ತಾನು ಪಡೆದ ವರವನ್ನು ನೆನೆದುಕೊಂಡು ಕಾಪಾಡುವಂತೆಯೇ ಶಿವನಿಗೆ ಮೊರೆ ಇಟ್ಟ. ಬಾಣಾಸುರನ ಕರೆಗೆ ಹೋಗೊಟ್ಟ ಭಗವಾನ್ ಶಂಕರನು ನಂದಿಯಿಂದ ಅಲಂಕರಿಸಲ್ಪಟ್ಟ ರಥದ ಮೇಲೆ ಯುದ್ಧ ಭೂಮಿಗೆ ಬಂದನು. ಶಿವನ ಗಣಗಳಲ್ಲಿ ಕೆಲವರು ಸಿಂಹದ ಮುಖವನ್ನು ಹೊಂದಿದ್ದರು ಮತ್ತು ಕೆಲವರು ಆನೆಯ ಮುಖವನ್ನು ಹೊಂದಿದ್ದರು. ಆದರೆ ಅವರೆಲ್ಲರೂ ಶ್ರೀಕೃಷ್ಣನ ಬಾಣಗಳಿಂದ ಬಳಲುತ್ತಿದ್ದರು. ಆ ಸಮಯದಲ್ಲಿ ನಂದಿಯ ಮೇಲೆ ಸವಾರಿ ಮಾಡುತ್ತಿದ್ದ ಶಿವನು ಗರುಡನ ಮೇಲೆ ಸವಾರಿ ಮಾಡುತ್ತಿದ್ದ ಶ್ರೀಕೃಷ್ಣನೊಂದಿಗೆ ಯುದ್ಧವನ್ನು ಪ್ರಾರಂಭಿಸಿದನು. ಶ್ರೀಕೃಷ್ಣನು ಪರ್ಜನ್ಯಾಸ್ತ್ರವನ್ನು ಕೈಯಲ್ಲಿ ತೆಗೆದುಕೊಂಡಾಗ ಭೂಮಿಯು ನಡುಗಲು ಪ್ರಾರಂಭಿಸಿತು. ಅನೇಕ ಪರ್ವತಗಳು ನೀರಿನ ತೊರೆಗಳಂತೆ ಬೀಳಲು ಪ್ರಾರಂಭಿಸಿದವು. ಎಲ್ಲ ಕಡೆಯಿಂದ ನೆಲದ ಮೇಲೆ ಗುಡುಗು ಸಹಿತ ಮಳೆ ಪ್ರಾರಂಭವಾಯಿತು. ಎಲ್ಲ ದೇವರುಗಳಿಂದ ಸುತ್ತುವರೆದ ಬ್ರಹ್ಮನು ಆಕಾಶದಿಂದ ಈ ಯುದ್ಧವನ್ನು ವೀಕ್ಷಿಸತೊಡಗಿದನು. ಶ್ರೀಕೃಷ್ಣನು ತನ್ನ ಪಾರ್ಜನ್ಯಾಸ್ತ್ರವನ್ನು ಬಿಟ್ಟ ತಕ್ಷಣ ಶಿವನು ಅಗ್ನೇಯಾಸ್ತ್ರದಿಂದ ಶ್ರೀಕೃಷ್ಣನ ಮೇಲೆ ದಾಳಿ ಮಾಡಿದನು. ಈ ಆಯುಧದಿಂದ ಬೆಂಕಿಯಷ್ಟು ಹೊರ ಬಂದಿತ್ತೆಂದರೆ ಯುದ್ಧ ಭೂಮಿಯಲ್ಲಿದ್ದ ಎಲ್ಲರೂ ಗರುಡ, ಬಲರಾಮ ಮತ್ತು ಪ್ರದ್ಯುಮ್ನರ ಮೇಲೆ ಸವಾರಿ ಮಾಡುತ್ತಿದ್ದ ಶ್ರೀಕೃಷ್ಣ ಕೊಲ್ಲಲ್ಪಟ್ಟನೆಂದು ಭಾವಿಸಿದರು. ಆದರೆ ಶ್ರೀಕೃಷ್ಣನು ತನ್ನ ವರುಣಾಸ್ತ್ರದಿಂದ ಮಹಾದೇವನ ಆಯುಧವನ್ನು ತಣ್ಣಗಾಗಿಸಿದನು. ಆಗ ಶಂಕರನು ಪೈಶಾಚ, ರಾಕ್ಷಸ, ರೌದ್ರ ಮತ್ತು ಅಂಗಿರಸ ಎಂಬ 4 ಆಯುಧಗಳನ್ನು ಬಿಟ್ಟನು. ಅವು ಸರ್ವನಾಶದಂತೆಯೇ ಕಾಣುತ್ತಿದ್ದವು. ಇದಾದ ನಂತರ ಶ್ರೀಕೃಷ್ಣನು ತನ್ನ ವಾಯುಶಾಸ್ತ್ರ, ಸಾವಿತಾಸ್ತ್ರ, ಐಂದ್ರಾಸ್ತ್ರ ಮತ್ತು ಮೋಹನಾಸ್ತ್ರವನ್ನು ಬಳಸಿದನು. ಮಹಾದೇವನ 4 ಆಯುಧಗಳು ಶಾಂತವಾದ ತಕ್ಷಣ ಶ್ರೀಕೃಷ್ಣನು ತನ್ನ ವೈಷ್ಣವಾಸ್ತ್ರವನ್ನು ಬಳಸಿದನು. ಈ ಆಯುಧದ ಮೂಲಕ ಇಡೀ ಜಗತ್ತಿನಲ್ಲಿ ಕತ್ತಲೆ ಆವರಿಸಿತು. ವೈಷ್ಣವಾಸ್ತ್ರದ ತೇಜಸ್ಸಿನಿಂದ ಶಿವನ ದೇಹವು ಉರಿಯಲು ಪ್ರಾರಂಭಿಸಿತು. ಕೋಪಗೊಂಡ ಶಿವನು 4 ಮುಖದ ಬಿಲ್ಲುಗಳನ್ನು ಕೈಯಲ್ಲಿ ತೆಗೆದುಕೊಂಡನು. ಅಷ್ಟರಲ್ಲಿ ಶ್ರೀಕೃಷ್ಣನು ತನ್ನ ಸಂಮೋಹನಾಸ್ತ್ರವನ್ನು ತೆಗೆದುಕೊಂಡು ಮಹಾದೇವನ ಮೇಲೆ ಬಿಟ್ಟನು. ಸಂಮೋಹನಾಸ್ತ್ರ ಪ್ರಭಾವದಿಂದ ಶಿವನು ಕೆಲಕಾಲ ನಿದ್ದೆಗೆ ಒಳಗಾದನು. ಆದರೆ ಕೆಲವೇ ಕ್ಷಣಗಳಲ್ಲಿ ಶಿವನು ಮತ್ತೆ ಯುದ್ಧಕ್ಕೆ ರೆಡಿಯಾದನು. ಇದೇ ರೀತಿ ಯುದ್ಧ ಮುಂದುವರೆದರೆ ಅದರ ಪರಿಣಾಮವನ್ನು ನೆನೆದು ದೇವತೆಗಳು ಭೀತಿಗೊಂಡರು. ಬ್ರಹ್ಮ ಸೇರಿದಂತೆ ಎಲ್ಲರೂ ಬಂದು ಯುದ್ಧ ನಿಲ್ಲಿಸುವಂತೆ ಇದರ ಬೇಕರತೆಯ ಬಗ್ಗೆ ತಿಳಿ ಹೇಳಿ ಮನವಿ ಮಾಡಿಕೊಂಡರು. ಈ ಎಲ್ಲ ದೃಶ್ಯಗಳನ್ನು ಕಂಡ ಬಳಿಕ ಬಾಣಾಸುರನಿಗೆ ತನ್ನ ತಪ್ಪಿನ ಅರಿವು ಆಗುತ್ತದೆ. ತನ್ನ ಅಹಂಕಾರಕ್ಕೆ ಈತ ನಾಚಿಕೆ ಪಡುತ್ತಾನೆ ಮತ್ತು ಶಿವ ಮತ್ತು ಶ್ರೀಕೃಷ್ಣನಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾನೆ. ತಾನಿನ್ನು ಸನ್ಮಾರ್ಗದಲ್ಲಿ ನಡೆಯುವ ವಾಗ್ದಾನವನ್ನು ನೀಡಿ ಬಾಣಾಸುರ ಅನಿರುದ್ಧ ಮತ್ತು ಉಷಾಗೂ ಮದುವೆ ಮಾಡಿಕೊಟ್ಟು ಇವರೊಬ್ಬರನ್ನು ಗೌರವಯುತವಾಗಿ ಶ್ರೀಕೃಷ್ಣನೊಂದಿಗೆ ಕಳುಹಿಸಿಕೊಟ್ಟ. ಈ ಮೂಲಕ ಬಾಣಾಸುರನು ಒಳ್ಳೆಯ ದಾರಿಯಲ್ಲಿ ಸಾಗಲು ಪ್ರಾರಂಭಿಸಿದನು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.